ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಪಲ್ಲವಿ ಪಯಣ ಚಾನಲ್ಗೆ ಹಾಗೂ ಗಜರಾಜ ಅರ್ಜುನನ ಜೀವನ ಕಥೆಯ ಈ ವಿಶೇಷ ಸರಣಿಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾವು ಅರಣ್ಯ ಇಲಾಖೆಯ ಶಿಬಿರದಲ್ಲಿ ಒಬ್ಬ ಸಾಮಾನ್ಯ ಸಾಕಾಣೆಯಾಗಿದ್ದ ಈ ದೈತ್ಯ ಸಲಗನಿಗೆ ಮೈಸೂರು ರಾಜ್ಯ ಮಾರ್ಗದಲ್ಲಿ ನಡೆಯುವ ಅವಕಾಶ ಸಿಕ್ಕಿದ್ದು ಹೇಗೆ, ಆದರೆ ವಿಧಿಯ ಆಟದಂತೆ ಒಂದು ಸಣ್ಣ ಅಚಾತುರ್ಯ ಅವನನ್ನು ಹೇಗೆ ದಸರಾದಿಂದ ದೂರ ಮಾಡಿತು. 1996ರ ಕರಾಳ ಘಟನೆ ಅರ್ಜುನನ ಮೇಲೆ ಕೂಳ ಎಂಬ ಹಣೆಪಟ್ಟಿ ಹಚ್ಚುವಂತೆ ಮಾಡಿತು. ದ್ರೋಣನ ನಂತರ ಅಂಬಾರಿ ಹೊರಬೇಕಿದ್ದ ಈ ಮಹಾವೀರ ಬರೋಬ್ಬರಿ 10 ವರ್ಷಗಳ ಕಾಲ ಕೇವಲ ನಿಶಾನೆ ಆನೆಯಾಗಿ ಬಲರಾಮನ ನೆರಳಿನಂತೆ ಸಾಗಬೇಕಾಯಿತು. ಆದರೆ ಸ್ನೇಹಿತರೆ, ಸಿಂಹಕ್ಕೆ ಹಣೆಪಟ್ಟಿ ಮುಖ್ಯವಲ್ಲ, ಅದರ ಗತ್ತೆ ಮುಖ್ಯ. 10 ವರ್ಷಗಳ ವನವಾಸ ಮುಗಿಸಿ ತನ್ನ ಮೇಲಿದ್ದ ಕಪ್ಪು ಚುಕ್ಕೆಯನ್ನು ಅಳಿಸಿ ಹಾಕಿ ನಾಡಪ್ರಭುವಿಗಾಗಿ ಅರ್ಜುನ ಪಟ್ಟಾಭಿಷೇಕ ಮಾಡಿಸಿಕೊಂಡಿದ್ದು ಹೇಗೆ, ಬಲರಾಮನ ಸೌಮ್ಯತೆಯ ನಂತರ ಅರ್ಜುನನ ಆ ದೈತ್ಯ ಬಲವನ್ನು ನಾಡು ಒಪ್ಪಿಕೊಂಡಿದ್ದು ಹೇಗೆ, ಅರ್ಜುನ ವಿಶ್ವವಿಖ್ಯಾತ ಅಭಿಮಾನಿ ಬಳಗವನ್ನು ಗಳಿಸಿದ್ದು ಹೇಗೆ, ಈ ಎಲ್ಲ ರೋಚಕ ಸಂಗತಿಗಳನ್ನು ಇಂದಿನ ಸಂಚಿಕೆಯಲ್ಲಿ ನಾವು ಅಣುವಾಗಿ ನೋಡ್ತಾ ಹೋಗೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಮರಳಿದ ಮಹಾವೀರ, ದೀರ್ಘ ಕಾಯುವಿಕೆಯ ಅಂತ್ಯ, ಅಂಬಾರಿ ನಾಯಕನಾಗಿ ಪಟ್ಟಾಭಿಷೇಕ. ಸ್ನೇಹಿತರೆ, ತಾಯಿ ಚಾಮುಂಡೇಶ್ವರಿಯನ್ನ ತನ್ನ ಬೆನ್ನ ಮೇಲೆ ಹೊರಲು ಅರ್ಜುನ ಕಾದಿದ್ದು ಬರೋಬ್ಬರಿ 10 ವರ್ಷಗಳು. ಇದು ಸಾಮಾನ್ಯ ಕಾಯುವಿಕೆಯಲ್ಲ, ಇದು ಒಬ್ಬ ವೀರನ ತಾಳ್ಮೆಯ ಪರೀಕ್ಷೆ. ಒಂದು ಕಡೆ 12 ಕಿಲೋಮೀಟರ್ಗಳ ರಾಜಮಾರ್ಗದ ದಣಿವರಿಯದ ತಾಲೀಮು, ಮತ್ತೊಂದು ಕಡೆ ಮನಸ್ಸಿನಲ್ಲಿ ತುಂಬಿದ್ದ ಆ ಹಳೆಯ ಕಹಿ ಘಟನೆಗಳು, ಮತ್ತೊಂದು ಕಡೆ ಮನಸ್ಸಿನಲ್ಲಿ ತುಂಬಿದ್ದ ಆ ಹಳೆಯ ಕಹಿ ನೆನಪುಗಳ ನೋವು. ಆದರೆ ಅರ್ಜುನ ತನ್ನ ಗಾಂಭೀರ್ಯವನ್ನು ಎಲ್ಲಿಯೂ ಬಿಟ್ಟುಕೊಡಲಿಲ್ಲ. 2012ರ ಆ ದಸರಾ ಮಹೋತ್ಸವ ಮೈಸೂರಿನ ಇತಿಹಾಸದಲ್ಲೇ ಒಂದು ಹೊಸ ಶಂಕೆಯ ಆರಂಭಕ್ಕೆ ಸಾಕ್ಷಿಯಾಗಬೇಕಾಗಿತ್ತು. ಬಲರಾಮನ ನಂತರ ಆ 750 kg ತೂಕದ ಚಿನ್ನದ ಅಂಬಾರಿಯನ್ನ ಸಮರ್ಥವಾಗಿ ಹೊರಬಲ್ಲ ದಕ್ಷ ನಾಯಕ ಯಾರು, ಈ ಪ್ರಶ್ನೆಗೆ ಇಡೀ ನಾಡು ಉತ್ತರ ಹುಡುಕುತ್ತಿದ್ದಾಗ ಅರಣ್ಯ ಇಲಾಖೆಯ ಮುಂದೆ ಬಂಡೆಯಂತೆ ನಿಂತಿದ್ದು ಇದೇ ಅರ್ಜುನ. ನಿಶಾನೆ ಆನೆಯಾಗಿದ್ದ ಅರ್ಜುನ ನಾಡಿನ ಆದಿದೇವತೆಯ ಚಾಮುಂಡೇಶ್ವರಿಯನ್ನ ತನ್ನ ಬೆನ್ನ ಮೇಲೆ ಹೊತ್ತು ಅಂಬಾರಿ ಆನೆಯಾಗಿ ವಿಶ್ವವಿಖ್ಯಾತನಾದ ಆ ರೋಚಕ ಕತೆ ಈಗ ಶುರುವಾಗಲಿದೆ. ಬಲರಾಮನ ನಿವೃತ್ತಿ, ಅರ್ಜುನನ ಆಯ್ಕೆ. ಸ್ನೇಹಿತರೆ, 2011ರ ವೇಳೆಗೆ ಅಂಬಾರಿ ಆನೆ ಬಲರಾಮನಿಗೆ ವಯಸ್ಸಾಗುತ್ತಿತ್ತು. ಸತತ 13 ವರ್ಷಗಳ ಕಾಲ ಅಂಬಾರಿ ಹೊತ್ತಿದ್ದ ಬಲರಾಮ ಮೈಸೂರು ದಸರಾ ಇತಿಹಾಸದಲ್ಲೇ ಅತ್ಯಂತ ಸೌಮ್ಯ ಮತ್ತು ಶಾಂತ ಸ್ವಭಾವದ ಆನೆಯಾಗಿದ್ದ. 1998ರಿಂದ 2011ರವರೆಗೆ ಸತತ 13 ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ರಾಜಗಂಭೀರ್ಯದಿಂದ ಹೊತ್ತ ಬಲರಾಮ ಮೈಸೂರು ಜನರ ಪಾಲಿನ ಅತ್ಯಂತ ಪ್ರೀತಿಯ ಗಜರಾಜನಾಗಿದ್ದ. ಸೌಮ್ಯತೆ ಅಂದರೆ ಅದು ಬಲರಾಮ ಅನ್ನೋ ಹಂತಕ್ಕೆ ಆತ ಹೆಸರುವಾಸಿಯಾಗಿದ್ದ. 1987ರಲ್ಲಿ ಕೊಡಗಿನ ಕಟ್ಟೇಪುರ ಅರಣ್ಯದಲ್ಲಿ ಸೆರೆಯಾದ ಈತ ತನ್ನ ಅತಿ ಸೌಮ್ಯ ವರ್ತನೆಯಿಂದಲೇ ಎಲ್ಲರ ಗಮನ ಸೆಳೆದಿದ್ದನು. ಅಂಬಾರಿ ಹೊತ್ತು ಸಾಗುವಾಗ ಲಕ್ಷಾಂತರ ಜನರ ಸದ್ದುಗದ್ದಲವಿದ್ದರೂ ಕಿಂಚಿತ್ತೂ ಅಳಕದೆ ಸ್ಥಿತಪ್ರಜ್ಞನಂತೆ ನಡೆಯುತ್ತಿದ್ದ ಬಲರಾಮನ ಶಿಸ್ತು ಮಾದರಿಯಾಗಿತ್ತು. ಆದರೆ ಕಾಲ ಯಾರಿಗೂ ಕಾಯಲ್ಲ. 2011ರ ವೇಳೆಗೆ ಬಲರಾಮ ದೈಹಿಕವಾಗಿ ಸ್ವಲ್ಪ ಅಶಕ್ತನಾದನಂತೆ ಕಂಡ. ಅಂಬಾರಿ ಮೆರವಣಿಗೆ ಅಂದರೆ ಸುಮ್ಮನೆ ಅಲ್ಲ. ಲಕ್ಷಾಂತರ ಜನರ ಕೂಗಾಟ, ಪಟಾಕಿಗಳ ಸದ್ದು, ವಾದ್ಯಘೋಷಣೆಗಳ ನಡುವೆ ಅಚಲವಾಗಿ ಸಾಗಲು ಅಪಾರ ದೈಹಿಕ ಶಕ್ತಿ ಬೇಕು. ಅರಣ್ಯ ಇಲಾಖೆಯ ಮುಂದೆ ಇದ್ದಿದ್ದು ಒಂದೇ ಆಯ್ಕೆ, ಅದು ಅರ್ಜುನ. 2012ರಲ್ಲಿ ಅರ್ಜುನನಿಗೆ ಅಂಬಾರಿ ಹಸ್ತಾಂತರಿಸಿದ ನಂತರವೂ ಬಲರಾಮ ನಿಶಾನೆ ಆನೆಯಾಗಿ ಸೇವೆ ಸಲ್ಲಿಸಿದ್ದನು.
2023ರಲ್ಲಿ ತನ್ನ 67ನೇ ವಯಸ್ಸಿನಲ್ಲಿ ಮೃತಪಟ್ಟ ಈ ಗಜಶ್ರೇಷ್ಠ ದಸರಾ ಇತಿಹಾಸದ ಸುವರ್ಣ ಪುಟಗಳಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾನೆ. ಈ ಕಡೆ ಅರ್ಜುನನ ವಿಷಯಕ್ಕೆ ಬಂದರೆ ಅಧಿಕಾರಿಗಳಲ್ಲಿ ಒಂದು ದೊಡ್ಡ ಆತಂಕವಿತ್ತು. 1996ರ ಆ ಹಳೆಯ ಘಟನೆ ನೆನಪಾದಾಗ ಅರ್ಜುನನಿಗೆ ಅಂಬಾರಿ ಹೊರುವ ಇಷ್ಟು ದೊಡ್ಡ ಜವಾಬ್ದಾರಿ ನೀಡಿದರೆ ಏನಾದರೂ ಅನಾಹುತ ಆಗಬಹುದೇ ಎಂಬ ಭಯ ಕಾಡಿತ್ತು. ಆದರೆ ಆಗ ಅರ್ಜುನನ ಬೆನ್ನಿಗೆ ನಿಂತಿದ್ದು ಅವನ ಮಾವುತ ದೊಡ್ಡಪ್ಪ. ಆ ಅವಿನಾಭಾವದ ಬಾಂಧವ್ಯ ಕಂಡು ತಜ್ಞರೇ ಬೆರಗಾದರು. ಅರ್ಜುನ ಈಗ ಪೂರ್ತಿ ಬದಲಾಗಿದ್ದಾನೆ ಅಂತ ವರದಿ ನೀಡಲಾಯಿತು. ತನ್ನ ಶಕ್ತಿಯನ್ನು ಸಾಬೀತುಪಡಿಸಲು ಅರ್ಜುನನಿಗೆ ಪರೀಕ್ಷೆ ಇಡಲಾಯಿತು. 5800 kg ತೂಕದ ಆ ದೈತ್ಯ ಸಲಗ ತಾಲೀಮಿನಲ್ಲಿ 1000 kg ಮರಳಿನ ಮೂಟೆಯನ್ನು ಹೊತ್ತು ಯಾವುದೇ ಅಳುಕಿಲ್ಲದೆ ಮೈಸೂರಿನ ರಸ್ತೆಗಳಲ್ಲಿ ರಾಜನಂತೆ ನಡೆದು ಅಧಿಕಾರಿಗಳ ಬಾಯಿ ಮುಚ್ಚಿಸಿದ. ಪಟ್ಟಾಭಿಷೇಕದ ಆ ಶುಭ ದಿನ ವಿಜಯದಶಮಿ 2012. ಸ್ನೇಹಿತರೆ, ಅದು 24 ಅಕ್ಟೋಬರ್ 2012. ಮೈಸೂರಿನ ಪ್ರತಿ ಗಲ್ಲಿಯಲ್ಲೂ ಹಬ್ಬದ ಕಳೆ ಹಬ್ಬಿಕೊಂಡಿತ್ತು. ಅರಮನೆಯ ಆವರಣದಲ್ಲಿ ಎಲ್ಲರ ಕಣ್ಣುಗಳು ಅರ್ಜುನನ ಮೇಲೆ ನೆಟ್ಟಿದ್ದವು. ಅರ್ಜುನನಿಗೆ ಬಣ್ಣ ಬಣ್ಣದ ಚಿತ್ತಾರಗಳಿಂದ ಅಲಂಕರಿಸಲಾಗಿತ್ತು. ಅವನ ಹಣೆಯ ಮೇಲೆ ಚಿನ್ನದ ಪಟ್ಟಿ ಅಂದರೆ ನೆತ್ತಿಪಟ್ಟಿ ಕಂಗೊಳಿಸುತ್ತಿತ್ತು. ಗಜರಾಜನಿಗೆ ಸಾಕ್ಷಾತ್ ರಾಜೋಪಚಾರ. ಸಕಲ ವಿಧಿ ವಿಧಾನದೊಂದಿಗೆ 750 kg ತೂಕದ ಚಿನ್ನದ ಅಂಬಾರಿಯನ್ನು ಅರ್ಜುನನ ಬೆನ್ನ ಮೇಲೆ ಇರಿಸಲಾಯಿತು. ಇದು ಕೇವಲ ಭಾರವಲ್ಲ, ಇದು ನಾಡಿನ 6 ಕೋಟಿ ಜನರ ನಂಬಿಕೆಯ ಭಾರವಾಗಿತ್ತು. ಅಂಬಾರಿ ಹೊತ್ತ ಆ ಐತಿಹಾಸಿಕ ಕ್ಷಣದಲ್ಲಿ ಅರ್ಜುನನ ಕಣ್ಣುಗಳಲ್ಲಿ ಒಂದು ಹೊಸ ಹೊಳಪಿತ್ತು. ತನ್ನ ಮೇಲೆ ಅಂಟಿದ್ದ ಕೂಳೆ ಆನೆ ಎಂಬ ಕಳಂಕವನ್ನು ಅಳಿಸಿ ಹಾಕಲು ಅವನಿಗಿದ್ದ ಏಕೈಕ ಮತ್ತು ಅಂತಿಮ ಅವಕಾಶ ಇದಾಗಿತ್ತು. ಮಾವುತ ದೊಡ್ಡಪ್ಪನ ಪ್ರೀತಿಯ ಸನ್ನೆಗೆ ಸ್ಪಂದಿಸುತ್ತಾ ಮೊದಲ ಬಾರಿಗೆ ಅರ್ಜುನ ಅಂಬಾರಿಯೊಂದಿಗೆ ರಾಜಪಥಕ್ಕೆ ಹೆಜ್ಜೆ ಹಾಕಿದ. ಆ ಹೆಜ್ಜೆಯಲ್ಲಿ ದರ್ಪವಿತ್ತು, ಗೌರವವಿತ್ತು ಮತ್ತು ಒಂದು ರೀತಿಯ ವಿಜಯದ ಹಠವಿತ್ತು. ರಾಜಮಾರ್ಗದ ಗಜಗಮನ, ವಿಶ್ವವೇ ಬೆರಗಾದ ಕ್ಷಣ. ಅರ್ಜುನನ ಗಾಂಭೀರ್ಯದ ಹೆಜ್ಜೆಗಳು. ಅರಮನೆಯಿಂದ ಬನ್ನಿ ಮಂಟಪದವರೆಗಿನ ಒಟ್ಟು 5 ಕಿಲೋಮೀಟರ್ ಹಾದಿ. ಅಕ್ಷರಶಃ ಜನಸಾಗರವೇ ಅಲ್ಲಿ ಸೇರಿತ್ತು. ಲಕ್ಷಾಂತರ ಜನರು ಕಿರುಚುತ್ತಿದ್ದರು. ಕ್ಯಾಮರಾಗಳ ಫ್ಲ್ಯಾಶ್ಗಳು ಮಿಂಚುತ್ತಿದ್ದವು. ದೂರದಲ್ಲಿ ಪಟಾಕಿಗಳು ಸಿಡಿಯುತ್ತಿದ್ದವು. ಎಂತಹ ಸೌಮ್ಯ ಆನೆಯು ಇಂತಹ ವಾತಾವರಣದಲ್ಲಿ ಗಾಬರಿಯಾಗುವುದು ಸಹಜ. ಆದರೆ ಅರ್ಜುನ, ಅವನು ಸಾಕ್ಷಾತ್ ಸ್ಥಿತಪ್ರಜ್ಞೆಯಂತೆ ನಡೆದ. ಅವನ ಪ್ರತಿ ಹೆಜ್ಜೆಯಲ್ಲೂ ಒಂದು ಲಯವಿತ್ತು, ಒಂದು ಶಿಸ್ತಿತ್ತು. ಅವನ ಪಕ್ಕದಲ್ಲೇ ಸಾಗುತ್ತಿದ್ದ ಬಲರಾಮ ಅಂದು ತನ್ನ ಉತ್ತರಾಧಿಕಾರಿಯನ್ನು ಕಂಡು ಹೆಮ್ಮೆಯಿಂದ ಸಾಗುತ್ತಿದ್ದಂತೆ ಭಾಸವಾಗುತ್ತಿತ್ತು. ಅರ್ಜುನ ಅಂದು ಅಂಬಾರಿಯನ್ನು ಹೊತ್ತು ಬನ್ನಿ ಮಂಟಪದ ತಲುಪಿದಾಗ ಇಡೀ ಮೈಸೂರು ನಗರವೇ ಎದ್ದು ನಿಂತು ಚಪ್ಪಾಳೆ ತಟ್ಟಿತ್ತು. ಅಂದು ನಾಡಿಗೆ ಒಬ್ಬ ಹೊಸ ಯುಗಪುರುಷ ಸಿಕ್ಕಿದ್ದ. ಅರ್ಜುನ ಕೇವಲ ಮೈಸೂರಿನ ಆನೆಯಾಗಿರಲಿಲ್ಲ. ಅಂದು ಆತ ಅಕ್ಷರಶಃ ವಿಶ್ವದ ಗಮನ ಸೆಳೆದಿದ್ದ. ಒಬ್ಬ ವೀರನ ಪುನರಾಗಮನ ಹೇಗಿರಬೇಕು ಅನ್ನೋದಕ್ಕೆ ಅರ್ಜುನ ಅಂದು ಉದಾಹರಣೆಯಾಗಿದ್ದ. ದಂತಕಥೆಯಾದ ಅರ್ಜುನ, ಅಭಿಮಾನಿಗಳ ಗಜರಾಜ, ಅರ್ಜುನನ ಫ್ಯಾನ್ಸ್ ಪೇಜ್ಗಳು. ಸ್ನೇಹಿತರೆ, 2012ರಲ್ಲಿ ಶುರುವಾದ ಅರ್ಜುನ ಈ ವಿಜಯ ಯಾತ್ರೆ ಸತತ 8 ವರ್ಷಗಳ ಕಾಲ, ಅಂದರೆ 2019ರವರೆಗೆ ಯಶಸ್ವಿಯಾಗಿ ಮುಂದುವರಿಯಿತು. ಪ್ರತಿ ವರ್ಷ ದಸರಾ ಹತ್ತಿರ ಬತ್ತೆಂದರೆ ಜನರ ಬಾಯಲ್ಲಿ ಒಂದೇ ಮಾತು, ನಮ್ಮ ಅರ್ಜುನ ಬಂದಿದ್ದಾನೆಯೇ. ಅರ್ಜುನನಿಗೆ ಅದೆಷ್ಟು ಅಭಿಮಾನಿಗಳು ಹುಟ್ಟಿಕೊಂಡರೆಂದರೆ ಅವನನ್ನು ನೋಡಲು ದೂರದ ಊರುಗಳಿಂದ, ಹೊರ ರಾಜ್ಯಗಳಿಂದ ಜನರು ಬರುತ್ತಿದ್ದರು. ಅವನ ಬಲಿಷ್ಠವಾದ ಮೈಕಟ್ಟು, ಅಗಲವಾದ ಹಣೆ ಮತ್ತು ಅಂಬಾರಿ ಹೊರುವಾಗ ಅವನು ತೋರುತ್ತಿದ್ದ ದೈವಿಕ ಸಂಯಮ ಅವನನ್ನು ಒಬ್ಬ ಮಹಾವೀರನನ್ನಾಗಿ ಮಾಡಿತು. ಮಾವುತ ದೊಡ್ಡಪ್ಪನ ಮಾತುಗಳು ಇಲ್ಲಿ ನೆನಪಾಗುತ್ತವೆ. ಅರ್ಜುನನಿಗೆ ಅಂಬಾರಿ ಅಂದರೆ ಅದು ಕೇವಲ ಕೆಲಸವಲ್ಲ, ಅದೊಂದು ಪರಮ ಪವಿತ್ರ ಜವಾಬ್ದಾರಿ. ಅವನು ಅಂಬಾರಿ ಹೊತ್ತ ಮೇಲೆ ಬೇರೆ ಯಾವುದರ ಬಗ್ಗೆಯೂ ಯೋಚಿಸುತ್ತಿರಲಿಲ್ಲ. ಅವನಿಗೆ ಚಾಮುಂಡೇಶ್ವರಿಯ ಆಶೀರ್ವಾದ ಸದಾ ಇತ್ತು.
ಹೌದು ಸ್ನೇಹಿತರೆ, 8 ಬಾರಿ ನಾಡಿನ ಗೌರವವನ್ನು ತನ್ನ ಬಲಿಷ್ಠ ಹೆಗಲ ಮೇಲೆ ಹೊತ್ತ ಅರ್ಜುನ ದಸರಾ ಇತಿಹಾಸದ ಸುವರ್ಣ ಪುಟಗಳಲ್ಲಿ ಅಳಿಸಲಾಗದ ಹೆಸರಾದ. ಸ್ನೇಹಿತರೆ, ಅರ್ಜುನನ ಈ ಪಟ್ಟಾಭಿಷೇಕ ಕೇವಲ ಒಬ್ಬ ಹೊಸ ಆನೆಯ ಪ್ರವೇಶವಾಗಿರಲಿಲ್ಲ. ಅರ್ಜುನನ ತನ್ನ ಮೇಲಿದ್ದ ಅಪವಾದಗಳನ್ನು ತೊಡಕು ಹಾಕಿದ್ದ ಗೆದ್ದು ಬಂದ ವಿಜಯೋತ್ಸವ ಆಗಿತ್ತು. 10 ವರ್ಷಗಳ ಕಾಲ ಪಕ್ಕದಲ್ಲೇ ನಿಂತು ಅಂಬಾರಿಯನ್ನು ನೋಡುತ್ತಿದ್ದವನು ಇಂದು ತಾನೇ ಅಂಬಾರಿಯಾಗಿ ಮೆರೆದಿದ್ದು ಅವನ ಅದಮ್ಯ ಚೇತನಕ್ಕೆ ಸಾಕ್ಷಿಯಾಗಿದೆ. ಅರಮನೆಯ ಅಂಗಳದಲ್ಲಿ ಗಜಪಡೆಯ ನಾಯಕನಾಗಿ ಅರ್ಜುನ ನಿಂತಾಗ ಅವನ ಗತ್ತೆ ಬೇರೆಯಾಗಿತ್ತು. ಮಾವುತ ಮತ್ತು ಆನೆ ನಡುವಿನ ನಂಬಿಕೆ ಎಂತಹ ಪವಾಡ ಮಾಡಬಲ್ಲದು ಎಂಬುದಕ್ಕೆ ಅರ್ಜುನ ಮತ್ತು ದೊಡ್ಡಪ್ಪನ ಜೋಡಿಯೇ ದೊಡ್ಡ ಉದಾಹರಣೆಯಾಗಿದೆ. ಈ 8 ವರ್ಷಗಳ ಸುವರ್ಣ ಕಾಲಘಟ್ಟದಲ್ಲಿ ಅರ್ಜುನ ಮೈಸೂರಿನ ಜನರ ಹೃದಯದಲ್ಲಿ ದೇವತಾ ಮನುಷ್ಯನಂತೆ ಸ್ಥಾನ ಪಡೆದಿದ್ದ ಎನ್ನುವುದು ಸುಳ್ಳಲ್ಲ. ಸ್ನೇಹಿತರೆ, ದಸರಾದಲ್ಲಿ ರಾಜಕುಮಾರನಂತೆ ಸೌಮ್ಯವಾಗಿ ಮೆರೆದ ಅರ್ಜುನ ಕಾಡಿನಲ್ಲಿ ಎಂತಹ ವೀರನಾಗಿದ್ದ ಗೊತ್ತಾ? ಅಂಬಾರಿ ಹೊರುವುದು ಅವನ ಜೀವನದ ಒಂದು ಭಾಗವಾದರೆ, ಕಾಡಿನ ಪುಂಡಾನೆಗಳನ್ನು ಕಟ್ಟಿಹಾಕುವುದು ಅವನ ಜೀವನದ ಮತ್ತೊಂದು ಅತ್ಯಂತ ರೋಚಕ ಮತ್ತು ಭಯಾನಕ ಭಾಗವಾಗಿತ್ತು. ಅರಣ್ಯ ಇಲಾಖೆಯ ಪಾಲಿಗೆ ಅರ್ಜುನ ಕೇವಲ ಆನೆಯಾಗಿರಲಿಲ್ಲ, ಬದಲಾಗಿ ಯಾವುದೇ ಸಮಸ್ಯೆಗೆ ತಕ್ಷಣ ಸ್ಪಂದಿಸುವ ಬ್ರಹ್ಮಾಸ್ತ್ರನಾಗಿದ್ದ. ಕಾಡಿನ ವೀರ ಅರ್ಜುನ ಆಪರೇಷನ್ ಎಲಿಫೆಂಟ್ನ ರಿಯಲ್ ಹೀರೋ ಆಗಿದ್ದ. ರೌಡಿ ಆನೆಗಳನ್ನು ಅರ್ಜುನ ತನ್ನ ದೈತ್ಯ ಶಕ್ತಿಯಿಂದ ಮಣ್ಣಿಸಿದ ಆ ಸಾಹಸ ಗಾಥೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಎಳೆಯಾಗಿ ನೋಡ್ತಾ ಹೋಗೋಣ. ಆ ಎಪಿಸೋಡ್ ಮಿಸ್ ಮಾಡ್ಕೋಬೇಡಿ. ನಿಮಗೇನಾದರೂ ಅರ್ಜುನನ ಬಗ್ಗೆ ವಿಶೇಷ ನೆನಪುಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಎಪಿಸೋಡ್ಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಪಲ್ಲವಿ ಪಯಣ. ಧನ್ಯವಾದಗಳು.